ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅಂದರೆ ಪ್ರೋಟೀನ್ ರಿಚ್ ಇರುವಂಥ ರೆಸಿಪಿ, ಮೊಳಕೆ ಕಟ್ಟಿದ ಕಾಳುಗಳ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಸಾಂಬಾರನ್ನ. ನಾನು ವೀಕ್ಲಿ ಒಂದು ಸಲನಾದರೂ ಮಾಡೇ ಮಾಡ್ತೀನಿ ಮೊಳಕೆ ಕಟ್ಟಿದ ಕಾಳುಗಳ ಸಾಂಬಾರು ಮನೆಯಲ್ಲಿ. ನೀವು ಕೂಡ ಮಾಡಿ, ನಮ್ಮ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ನಮ್ಮ ದೇಹಕ್ಕೆ ಏನೇನು ಹೋಗಬೇಕು ಅದು ನೀಟಾಗಿ ಹೋಗಿ, ತರಕಾರಿ ಆಗಿರ್ಬೋದು, ಈ ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ವೀಕ್ಲಿ ಒಂದು ಸಲನಾದರೂ ಮಾಡ್ಕೊಳ್ಳಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 1-2 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರು, ಕಾಯಿ, ಒಂದು ಏಲಕ್ಕಿ, ಒಂದು ಲವಂಗ, ಚಕ್ಕೆ ಎಲ್ಲ ಹಾಕಿದ್ದೀನಿ. ನಿಮಗೆ ಗೊತ್ತಿರುತ್ತಲ್ಲ ಸಾಂಬಾರಿಗೆ ಏನೇನು ಹಾಕಬೇಕು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ, ನಾನು ರುಬ್ಕೊಂಡ್ಬಂದುಬಿಟ್ಟಿದ್ದೀನಿ. 1-2 ಮನೇಲಿ ಬದನೆಕಾಯಿ ಇತ್ತು ಅಂತ ಬದನೆಕಾಯಿ ಕೂಡ ಹೆಚ್ಚಿ ಈ ಥರ ಇಟ್ಕೊಂಡಿದ್ದೀನಿ. ನೀವು ಆಲೂಗಡ್ಡೆ ಇದ್ದರೂ ಕೂಡ ಆಲೂಗಡ್ಡೆ ಯೂಸ್ ಮಾಡ್ಕೋಬೋದು. ಹಾಗೆ ನಾನು 1 ಕಪ್ ಅಷ್ಟು ಮೊಳಕೆ ಕಟ್ಟಿದ ಕಾಳುಗಳು ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಥರ ತೊಗೊಂಡಿದ್ದೀನಿ. ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು ತೊಗೊಂಡಿದ್ದೀನಿ. ನಾನು ಯಾವಾಗಲೂ 3 ಥರದೇ ತೊಗೊಳ್ಳೋದು. ನೋಡಿ, ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 1-2-3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ನಾನು ಅರ್ಧ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಈರುಳ್ಳಿ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಹಿಂಗು ಹಾಕಿದ್ದೀನಿ. ಹಿಂಗು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಿಂಗು ಹಾಕೋದ್ರಿಂದ ಹಿಂಗು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನೂ ಸ್ವಲ್ಪ ಕೆಂಪಾಗಬೇಕು. ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಕೆಂಪಾಗಿದೆ. ಇವಾಗ ನಾನು 1 ಕಪ್ದಷ್ಟು ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಲ್ವ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಆದಮೇಲೆ 1-2 ಬದನೆಕಾಯಿ ಹೆಚ್ಚಿಟ್ಟಿದ್ನಲ್ವ, ಬದನೆಕಾಯಿನ ಕೂಡ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರುವ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ನಿಮಗೆ ರುಚಿ ನೋಡ್ಕೊಳ್ಳಿ. ಅಂದರೆ ಉಪ್ಪು ಸ್ವಲ್ಪ ಏನಾದರೂ ಕಡಿಮೆ ಆಗಿದೆಯೋ ಅಂತ ನೋಡಿಕೊಂಡು ಈ ಟೈಮಲ್ಲಿ ಉಪ್ಪು ಕೂಡ ಹಾಕ್ಕೊಂಡು ಇವಾಗ ನಾನು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾನು 2-3 ವಿಸಲ್ ತೊಗೋತಾ ಇದ್ದೀನಿ. ನೋಡ್ಬೋದು ನೀವು, 2ರಿಂದ ನಾನು 3 ವಿಸಲ್ ತೊಗೊಂಡಿದ್ದೀನಿ ಯಾವಾಗಲೂ. ಆವಾಗ ನೋಡಿ, ಇವಾಗ ಕುಕ್ಕರ್ನು ಕೂಡ ತಣ್ಣಗಾಗಿ ಓಪನ್ ಮಾಡಿದ್ದೀನಿ. ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ರಾಗಿ ಮುದ್ದೆ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಇದು ಮೊಳಕೆ ಕಟ್ಟಿ ಸಾರು ಸಖತ್ ರುಚಿಯಾಗಿರುತ್ತೆ. ಹಾಗೆ ಬಿಸಿ ಅನ್ನ ಜೊತೆನೂ ಕೂಡ ನಾವು ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು. ಹಾಗೆ ನನ್ನ ಚಾನಲ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೀವು. ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಂದರೆ ನಾನು ಮನೇಲಿ ಏನು ಮಾಡ್ತೀನೋ ಅದೇ ರೆಸಿಪಿಗೆ ನಾನು ನಿಮ್ಗೆ ತೋರಿಸೋದು. ಏನು ಸ್ಪೆಷಲಾಗಿ ಏನು ಮಾಡಿ ನಿಮಗೇನು ತೋರಿಸಲ್ಲ. ಸೊ ಹಾಗಾಗಿ ನಾನು ಮನೇಲಿ ಏನು ಮಾಡ್ತೀನೋ ಅದನ್ನೇ ತೋರಿಸ್ತೀನಿ. ಇವಾಗ ಹೋಗಿ ಬರಲ್ಲ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಬರ್ತೀನಿ.